ಸದ್ಯ ಬಂದವರು ಹೋದವರೆಲ್ಲ ಊಟ ಮಾಡ್ಕೊ ಹೋದ್ರು, ಎಲ್ಲ ಕೆಲಸ ಮುಗೀತು. ಬನ್ನಿ ಕೂತ್ಕೊಳ್ಳಿ, ಊಟ ತಗೋಬರ್ಲಾ? ಬೇಡ ರುಕ್ಕು, ನಮ್ಮೂರವ್ರ ಜೊತೆನೇ ಕೂತ್ಕೊಂಡು ಊಟ ಮಾಡಿದೆ. ಎಲ್ಲರೂ ಕೂತ್ಕೊಂಡು ಏನೋ ಮಾತಾಡ್ತಿದ್ದೀರಾ ಅನ್ಸುತ್ತೆ. ಹ್ಞೂ ಅಣ್ಣ, ಬನ್ನಿ ಕೂತ್ಕೊಳ್ಳಿ. ಗೌರಿ ಮದುವೆ ಬಗ್ಗೆ ಯೋಚನೆ ಮಾಡ್ತಿದ್ಲು, ಅದಕ್ಕೆ ಸಮಾಧಾನ ಮಾಡ್ತಿದ್ವಿ. ಏನಂತೆ ನಮ್ಮ ಗೌರವಂದು? ನಮ್ಮನ್ನೆಲ್ಲ ಬಿಟ್ಟು ಬೇರೆ ಮನೆಗೆ ಹೋಗ್ತೀನಿ ಅಂತ ಇವಾಗಿಂದ ಅಳ್ತಾ ಇದ್ದಾಳಾ? ಅಯ್ಯೋ ಅಣ್ಣ, ನನ್ನ ಮದುವೆ ಆಗಿ ಹೋದರೆ ನಮ್ಮ ಅಪ್ಪನಿಗೆ ಸಾಲ ಆಗುತ್ತಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾವಳೆ. ಕೆಲ್ಸಕ್ಕೆ ಹೋಗ್ಬೇಕಂತೆ, ಕೆಲಸಕ್ಕೆ ಅಂತ ಕಳಿಸಿ ಅವಳು ದುಡ್ಡು ಆ ಸಂಪಾದನೆಯಲ್ಲಿ ತನ್ನ ಮದುವೆ ಮಾಡ್ಕೋತಾಳಂತೆ. ಹೌದಾ ಗೌರಿ? ಹಾಗಿದ್ರೆ ನಾಳೆಯಿಂದ ಕೆಲ್ಸಕ್ಕೆ ಹೋಗು, ನಿನ್ನ ಮದುವೆ ಬರೋ ಅಷ್ಟರಲ್ಲಿ ಸಂಪಾದನೆ ಮಾಡಿ ಇಟ್ಕೋ, ಆ ದುಡ್ಡಲ್ಲಿ ಮದುವೆ ಮಾಡೋಣ. ಅಪ್ಪ ಏನಪ್ಪ ನೀವು, ನಾನು ತುಂಬ ಯೋಚನೆ ಮಾಡಿ ಹೇಳಿದ್ರೆ ನೀವು ತಮಾಷೆ ಮಾಡ್ತಿದ್ದೀರಲ್ಲ. ಮತ್ತಿನ್ನೇನು ಹೇಳಲಿ ಗೌರಿ, ನಿನ್ನ ಸಂಪಾದನೆ ಮಾಡಿ ತಗೊಂಡು ಬಾ, ದುಡ್ಡಲ್ಲಿ ನಿನ್ನ ಮದುವೆ ಮಾಡ್ತೀನಿ ಅಂತ ಹೇಳಿದ್ನಾ? ನಾನು ಮಾಡ್ತೀನಿ ಬಿಡು, ನೀ ಯಾಕೆ ಯೋಚನೆ ಮಾಡ್ತೀಯ ಅದ್ರ ಬಗ್ಗೆ? ನಿನ್ನ ಮದುವೆಯಾಗಿ ಸಂತೋಷವಾಗಿರೋದು ಕಲಿ. ಅದನ್ನೇ ನಾವು ಹೇಳ್ತಿದ್ದೀವಿ ಅಣ್ಣ. ಅವಾಗಿಂದ ಸುಮ್ಮನೆ ಅದು ಇದು ಅಂದ್ಕೊಂಡು ತಲೆ ಕೆಡಿಸ್ಕೊಂಡು ಹೇಳ್ತಿದ್ದಾಳೆ ಅಣ್ಣ. ಅಪ್ಪನಿಗೆ ಸಾಲ ಆಗುತ್ತೆ, ಅಪ್ಪನಿಗೆ ಸಾಲ ಆಗುತ್ತೆ ಅಂತ. ಸಾಲ ಮಾಡಿದೆ ಹೇಗೆ ಮದುವೆ ಮಾಡೋಕ್ಕಾಗುತ್ತೆ ಹೇಳಿ? ಗೌರಿ, ಅದ್ರ ಬಗ್ಗೆ ನೀ ಯಾಕೆ ಯೋಚನೆ ಮಾಡ್ತೀಯ? ಸಾಲ ಇಲ್ದೇನೆ ಮದುವೆ ಮಾಡೋಕ್ಕಾಗುತ್ತೆ ಹೇಳವ? ಸಾಲ ಆದ್ರೆ ಆಗುತ್ತೆ, ತೀರಿಸ್ಕೋತೀವಿ. ನೀನು ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೋಬೇಡ. ಸಾಲ ತೀರೋವರೆಗೆ ಒಂದು ಗದ್ದೆನ 3 ವರ್ಷಕ್ಕೆ ಬೋಗ್ಗೆ ಹಾಕೋದು, ಸಾಲ ತೀರೋದ್ಮೇಲೆ ಬಿಡಿಸ್ಕೊಂಡ್ರೆ ಆಯ್ತವ. ಈ ವರ್ಷ ಆಗಲಿಲ್ಲ, ಬರೋ ವರ್ಷನೂ ಆಗಲಿಲ್ಲ, 3 ವರ್ಷ ಆದಮೇಲಾದ್ರೂ ಆ ಗದ್ದೆಲಿ ಭತ್ತ ಬೆಳ್ಕೊಂಡು ಊಟ ಮಾಡ್ತೀವಿ ನಾವು. ಅಲ್ಲಿವರೆಗೆ ಅಂಗಡಿ ಅಕ್ಕಿನೋ ಇಲ್ಲ ರೇಷನ್ ಅಕ್ಕಿನೋ ತಗೊಂಡು ಊಟ ಮಾಡ್ತೀವಿ. ನೀನು ಅದ್ರ ಬಗ್ಗೆ ಏನೂ ಯೋಚನೆ ಮಾಡಬೇಡ. ನಮ್ಮ ಅಪ್ಪಂಗೆ ಸಾಲ ಆಗುತ್ತೆ, ಗದ್ದೆ ಬೋಗ್ಯಕ್ಕೆ ಹಾಕ್ತಾರೆ, ಅದು ಇದು ಅಂದ್ಕೊಂಡು ನಿನ್ನ ಮದುವೆ ಬಗ್ಗೆ ತಲೆ ಕೆಡಿಸ್ಕೊಂಡು ಮದುವೆನ ನಿಲ್ಸಕ್ಕೆ ಹೋಗಬೇಡ. ಒಂದು ಒಳ್ಳೆ ಸಂಬಂಧ ಸಿಕ್ಕಿದೆ, ನೀನು ಮದುವೆಯಾಗಿ ಖುಷಿಯಾಗಿರೋದು ಕಲಿ. ಇದ್ದದ್ರಲ್ಲಿ ಅದು ನಿಮ್ಮ ಅತ್ತೆ ಊರು ಬೇರೆ, ಕಷ್ಟ ಸುಖಕ್ಕೆ ನಿಮ್ಮ ಅತ್ತೆ ಬಂದು ನೋಡ್ಕೊ ಹೋಗ್ತಾರೆ. ಹತ್ರದಲ್ಲಿ ನಿಮ್ಮ ಅತ್ತೆ ಬೇರೆ ಇರ್ತಾಳೆ, ಅವಾಗವಾಗ ಬಂದು ನೋಡ್ಕೊಂಡು ಹೋಗ್ತಾಳೆ. ಬಾಮೈದೆ ಹೇಳ್ದಂಗೆ ಹುಡುಗ ಒಳ್ಳೆಯವನು ಅಂತ ಗೊತ್ತಾಯಿತು, ಅದಕ್ಕೆ ನೀನು ಕೊಡೋಕೆ ಒಪ್ಕೊಂಡಿದ್ದು ಗೌರಿ. ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ. ಓ ಗೌರಿ, ಅವಾಗವಾಗ ಬಂದು ನೋಡ್ಕೊ ಹೋಗ್ತೇನೆ. ಅವ್ರ ಮನೆ ಪಕ್ಕದಲ್ಲೇ ನಮ್ಮ ಮನೆ ಇರೋದು, ಸರಿನಾ? ನಂಜಕ್ಕೆ ಬೇರೆ ತುಂಬ ಒಳ್ಳೆಯವರು, ಮತ್ತು ನಮ್ಮ ರಾಜುನೂ ತುಂಬ ಒಳ್ಳೆ ಹುಡುಗ. ಅದಕ್ಕೆ ನನಗೂ ಖುಷಿ ಆಯಿತು. ರಾಜುಗೆ ನೀನು ನೋಡ್ಕೊ ಹೋಗಿದ್ದಾರೆ ಅಂದಾಗಲೇ ನಂಗೆ ತುಂಬ ಖುಷಿ ಆಯಿತು. ಸರಿ ಬಿಡಿಯಪ್ಪ, ನೀವಿಷ್ಟು ಹೇಳಿದ್ಮೇಲೆ ನಾನೇನು ಯೋಚನೆ ಮಾಡಲ್ಲ. ಸರಿ, ನಮ್ಮ ಗೌರಿಗೆ ಒಂದು ಒಡವೆನೂ ಮಾಡಿಸಿಲ್ಲ, ಒಂದು ಒಲೆ ಜುಮ್ಕಿನೋ ಯಾವುದಾದ್ರೂ ಅವಳು ಇಷ್ಟಪಡ್ತಾಳಲ್ಲ ಆ ಒಡವೆ ಮಾಡಿಸಿ ಕಳಿಸೋಣ. ಗಂಡನ ಮನೆಗೆ ಬರೀ ಕಿವಿಲೇ ಕಳಿಸೋಕ್ಕಾಗುತ್ತೆ? ಅಮ್ಮ, ನನಗೆ ಯಾವ ಒಡವೆನೂ ಬೇಡ, ಸುಮ್ಮನಿರಮ್ಮ. ನಾನು ಇದ್ದಂಗೆ ಮದುವೆ ಮಾಡಿ ಕಳಿಸಿ, ನಾನು ಖುಷಿಯಾಗಿ ಹೋಗ್ತೇನೆ. ನಿನ್ನ ಹತ್ರ ಮುತ್ತಿನ ಒಲೆ ಜುಮ್ಕಿ ಇದೆಯಲ್ಲ, ಅದನ್ನು ನಮ್ಮ ಗೌರಿ ಕೊಟ್ಬಿಡೆ. ನಮ್ಮ ಗೌರಿ ಕಿವಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀನು ಇನ್ನೊಂದು ಸರಿ ಮಾಡಿಸ್ಕೊಂಡ್ರಾಯ್ತು. ಸರಿ ಬಿಡಿ, ನಾನು ಮುತ್ತಿನ ಒಲೆ ಜುಮ್ಕಿ ಮೇಲೆ ನಿಮಗೆ ಕಣ್ಣಿತ್ತು, ಅದನ್ನು ನಿಮ್ಮ ಮಗಳಿಗೆ ಕೊಡ್ತೇನೆ. ಏರುಕು, ನೀನು ಯಾಕೆ ಬೇಜಾರು ಮಾಡ್ಕೊ ಹೇಳ್ತೀಯ? ನಮ್ಮ ಗೌರಿ ಹಾಕ್ಕೊಂಡ್ರೇನು, ನೀನು ಹಾಕ್ಕೊಂಡ್ರೇನು, ಅವಳು ನಮ್ಮ ಮಗಳಲ್ವೇ? ಹಾಕ್ಕೊಂಡು ಅವಳೇ ಸಂತೋಷವಾಗಿರಲಿ ಬಿಡೆ. ನನಗೆ ಅವಳ ಬಗ್ಗೆ ಬೇಸರ ಇಲ್ಲ, ಅವಳು ಯಾವ್ದು ಕೇಳಿದ್ರು ನಾನು ಕೊಡ್ತೇನೆ. ನೀವಿದ್ದೀರಲ್ಲ, ನೀವು ಒಂದು ಒಲೆ ಜುಮ್ಕಿನೂ ಮಾಡಿಸಿಲ್ಲ ನನಗೆ, ನಿಮ್ಮ ಮಗಳಿಗೆ ಮಾಡಿಸಿ ಅಂದರೆ ನನ್ನದನ್ನೇ ಕೊಟ್ಬಿಡಿ ಅಂತ ಹೇಳ್ತೀರಾ? ಅಮ್ಮ, ನನಗೆ ಯಾವ ಒಲೆ ಜುಮ್ಕಿನೂ ಬೇಡ, ನೀನೇ ಹಾಕಮ್ಮ. ಗೌರಿ, ನಾನು ನಿಮ್ಮ ಅಪ್ಪನ ಜೊತೆ ಸುಮ್ಮನೆ ಹೇಳಿದೆ, ನೀನೇನು ಬೇಜಾರು ಮಾಡ್ಕೋಬೇಡ. ಈ ಮದುವೆ ನೆಪದಲ್ಲಾದ್ರೂ ನಿನಗೇನೊಂದು ಒಲೆ ಜುಮ್ಕಿ ಆಗಲಿ ಅಂತ, ಅದು ನಿನಗೆ ಮಾಡಿಸಿರೋದು ಮುತ್ತಿನ ಒಲೆ ಜುಮ್ಕಿ. ಆಮೇಲೆ ಮಾಡಿಸು ಅಂತ ಹೇಳಿದರೆ ನಿಮ್ಮಪ್ಪ ಮಾಡಿಸೋದಿಲ್ಲ. ಸಾಲ ಇದೆ, ಅದಿದೆ ಇದಿದೆ ಅಂದ್ಕೊಂಡು ನಿನ್ನಪ್ಪ ಹೇಳ್ತಾ ಇರ್ತಾರೆ. ನಿನ್ನ ಮದುವೆ ನೆಪದಲ್ಲಾದರೂ ಒಂದು ಒಲೆ ಜುಮ್ಕಿ ನಿನಗೆ ಇನ್ನೊಂದು ಮಾಡಿಸ್ಕೊಟ್ಬಿಡೋಣ ಅಂತ. ಗೌರಿ, ಇವಾಗ ನೀನು ಏನು ಬೇಡ ಅನ್ಬೇಡ. ಇವಾಗ ಮಾಡಿಸ್ತೀನಿ, ಇನ್ಯಾವಾಗ ಮಾಡಿಸ್ತಾರೇನೆ? ನಿನ್ನ ಮದುವೆ ಮಾಡಿದ್ಮೇಲೆ ಅವ್ರ ಜವಾಬ್ದಾರಿ ಎಲ್ಲ ಮುಗೀತು, ಇನ್ನೇನು ಮಾಡಿಸ್ಕೊಡಲ್ಲ. ನೀನು ಮದುವೆ ಮಾಡಿ ನಿನ್ನ ಗಂಡನ ಮನೆಗೆ ಕಳಿಸಿದ್ಮೇಲೆ ಇವ್ರ ಜವಾಬ್ದಾರಿ ಮುಗೀತು, ಇನ್ನೇನಿದ್ರು ಚಂದ್ರಿಗೆ ಮಾಡೋದೆಯ. ಅದಕ್ಕೆ ನೀನು ಇವಾಗಲೇ ಎಲ್ಲ ಮಾಡಿಸ್ಕೊಬಿಡು. ಆಮೇಲೆ ಗಂಡನ ಮನೆಗೆ ಹೋದ್ಮೇಲೆ ನೀನು ಬಂದಾಗ ಅಷ್ಟೇ ಒಂದೊಂದು ಸೀರೆ ತಗೊಡ್ತಾರೆ, ಇನ್ನೇನು ತಗೊಡಲ್ಲ. ಅದಕ್ಕೆ ಇವಾಗಲೇ ಏನು ಬೇಕೋ ಎಲ್ಲ ತೆಗಿಸ್ಕೊಬಿಡು. ಮದುವೆ ಮಾಡ್ಕೊ ಹೋದ್ಮೇಲೆ ಹಬ್ಬ ಅರ್ಜುನಕ್ಕೆ ಕರೆದಾಗ ಒಂದೊಂದು ಸೀರೆ ತೆಗಿಸ್ಕೊಳ್ಳುವಂತೆ. ಆಯಿತು ಬಿಡಿ ಅತ್ತೆ, ಅವ್ರು ತಗೊಟ್ರು ಖುಷಿನೇ, ತಗೊಡ್ಲಿಲ್ಲ ಅಂದರೂ ಖುಷಿನೇ.